ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗುವಂತ ಮನುಷ್ಯ, ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಕನಸು ಕಂಡವನು ಬೇಸನ್ನ ಅರ್ಥ ಮಾಡ್ಕೊಳ್ಳೋದು ಚುನಾವಣೆಗೆ ಇಳಿತಾನಂತಂದ್ರೆ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಟ್ಟಿಸಬಹುದು ಅವನು, ಅಥವಾ ನಾಳೆ ಒಂದ್ ವೇಳೆ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಟ್ಟಿಸಬಹುದು ಅನ್ನೋದನ್ನ ವರಿಷ್ಠರು ಚಿಂತನೆ ಮಾಡಬೇಕು. ಅವ್ರು ಯಾರು ಹೇಳಿದಾರೋ ಅವರು ಚಿಂತನೆ ಮಾಡಬೇಕು. ಇದ್ರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕು. ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟಜಿಗಳು ಸೋಲ್ತಾ ಇರಲಿಲ್ಲ. ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟದ್ದಕ್ಕೆ. ರಮೇಶ್ ಅನ್ನೋ ಸ್ಟ್ರೆಂತಿನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗ್ಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ, ಬಹಳ ಆಕ್ಟಿವ್ ಆಗ್ತಾರೆ, ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ. ಯಾರು ಎಂಟರ್ ಆದ್ರೂ ಇವತ್ ದಿವಸ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ. ಯಾರು ಬಂದ್ರು ಅಷ್ಟೇ, ಅದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಬರುವಂತಹ ದಿನಮಾನಗಳಲ್ಲಿ ಇವತ್ತು ದಿವಸ ಜಾರಕಿಹೊಳಿ ರಹಿತವಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು ಅನ್ನುವಂಥದ್ದು ಜಿಲ್ಲೆಯ ಜನರ ಕನಸಿದೆ, ರಾಜ್ಯದ ಜನರ ಕನಸಿದೆ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತೇನೆ. ನಾನು ಆಗ್ಲೇ ಕೇಳಿದೆ, ಈ ಚುನಾವಣೆ ತುಂಬಾ ಪರ್ಸನಲ್ ಲೆವೆಲ್ ಅಲ್ಲಿ ನಡೀತಾ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ನೋಡಿ, ಜೊಲ್ಲೆ ಅವರ ಉದಾಹರಣೆ, ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದೆ, ಅವ್ರು ಯಾವ ಪಕ್ಷದಲ್ಲಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ. ಆದ್ರೆ ಜೊಲ್ಲೆ ಅವರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದೂಕಿಡಕ್ಕೆ ಹೆಗಲಾಗಿ, ಮತ್ತೊಂದು ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದೂಕಿಡ್ಲಿಕ್ಕೆ ಹೆಗಲಾಗಿ, ಜೊಲ್ಲೆ ಅವರ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ಹೇಳಿ. ನನ್ನ ಹೆಗಲನ್ನ ಇಬ್ಬರು ಬಳಕೆ ಮಾಡ್ಕೊಂಡಿದ್ದಾರೆ. ಹೇಗೆ? ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದು ಸ್ವಲ್ಪ ಮಾನಸಿಕ ಅಂದ್ರೆ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ. ಅದರ ಇವತ್ತು ಒಂದು 2-3 ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸತೀಶ್ ಅವರು ಕೇಳಿದ್ರು. ಬಟ್ ಹೆಲ್ಪ್ ಅದು ಮಾಡೋಕ್ಕಾಗಲ್ಲಪ್ಪ, ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ, ಪಕ್ಷದ ಕೆಲಸ ಮಾಡ್ತೀನಿ ಮಾತನ್ನು ಹೇಳಿದೆ. ಆ ನಂತರ ಇವತ್ತು ದಿವಸ ಕಡೆಗೂ ಏನೋ ಅದು ಇವತ್ತು ನನ್ನ ಹೆಗಲ ಮೇಲೆ ಬಂದೂಕಿಡುವುದ್ರ ಮುಖಾಂತರ ಜೊಲ್ಲೆ ಅವರನ್ನು ಸೋಲಿಸಿದ್ರು. ಆಮೇಲೆ ಅದರ ಉಪಯೋಗವನ್ನು ತಗೊಳ್ಬೇಕಂತ ಜೊಲ್ಲೆ ಅವರು ಇವತ್ತು ದಿವಸ ನನ್ನ ಹೆಗಲ ಮೇಲೆ ಬಂದೂಕನ್ನು ಇಡೋದ್ರ ಮುಖಾಂತರ, ಯಾಕಂದ್ರೆ ಜೊಲ್ಲೆ ಅವರಿಗೆ ಗೊತ್ತಿತ್ತು ಈ ತಾಲೂಕಿನಲ್ಲಿ ಹೊರಗಿನವರು ಯಾರೇ ಬಂದರೂ ಕೆಲಸ ಆಗೋದಿಲ್ಲ ಅಂತ. ಇದೆಲ್ಲ ಗೊತ್ತಿದ್ದಂತ ಜೊಲ್ಲೆ ಅವರು ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡಿ, ಅವರಿಗೆ ತಪ್ಪು ದಿಶಾಬೂಲು ಮಾಡೋದ್ರ ಮುಖಾಂತರ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ, ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಚುನಾವಣೆಗೆ ಎಂಟ್ರಿ ಕೊಟ್ಟು ನನ್ನ ಹೆಗಲ ಮೇಲೆ ಗನ್ನಿಟ್ಟರು, ಅವರನ್ನ ಸೋಲಿಸಿದ್ರು. ಅವ್ರಿಗೆ ಬೇಸರ ಇದೆ, ನೀವು ಸಪೋರ್ಟ್ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು. ಸಹಜವಾಗಿ ನಿಮ್ ವಿರುದ್ಧವಾಗಿ ಯಾರು ನಿಲ್ತಾರೋ ಅವ್ರ ಜೊತೆಲಿ ಕೈ ಜೋಡಿಸ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ನಾನು ಒಪ್ಕೋತೀನಿ, ಇಲ್ಲ ಅನ್ನೋದಿಲ್ಲ. ಬಟ್ ಗ್ರೌಂಡ್ ರಿಯಾಲಿಟಿನ ಜಾರಕಿಹೊಳಿಗೆ ಹೇಳಬೇಕಾಗಿತ್ತು. ಜೊಲ್ಲೆ ಈ ರೀತಿ ಇದೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು. ಅದರ ಜೊತೆಗೆ ಇವತ್ತು ಜೊಲ್ಲೆಯವರಿಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು 5 ಸಲ ನಮ್ಮ ಪಕ್ಷದವರು ಸರ್ವೆ ಮಾಡಿದ್ರು ಸಹಿತ ಮತ್ತು ಹೋಗಿ ಅದನ್ನು ಬೆನ್ನತ್ತಿ ಟಿಕೆಟ್ ತರೋದ್ರ ಮುಖಾಂತರ ಇವತ್ತು ಅವರು ನಿಲ್ತಾರೆ ಅಂದ್ರೆ, ಅವ್ರು ನನಗೆ ಬಂದಾಗ ನಾನು 2 ಸಲ ಹೇಳಿದ್ದೀನಿ ಅವ್ರಿಗೆ, ಈ ರೀತಿ ಇವತ್ತು ಆಂಟಿ ಎನ್ಕಂಬೆನ್ಸಿ ಇವತ್ತು ಇದೆ ಅಂದಾಗ ಮತ್ತೆ ನೀವು ನಿಲ್ಲೋದು ಸರಿಯಲ್ಲ, ಬೇಡ, ನೀವು ಪಕ್ಷದ ಚಿಹ್ನೆ ಇದ್ರೂ ಆ ವ್ಯಕ್ತಿ ಬೇಡ ಅನ್ನುವಂತ ಒಂದು ನಿರ್ಣಯಕ್ಕೆ ಜನ ಆಲ್ರೆಡಿ ಬಂದಿದ್ದಾರೆ. ಬೇಡ ಅನ್ನೋ ಮಾತನ್ನು ಹೇಳಿದ್ದೀನಿ. ಅದಾಗ್ಯೂ ಅವರು ನಿಂತರು. ನೀವು ಹೊರಗೆ ಬರ್ರಿ, ನಾನು ಆಯ್ಕೆಗೆ ಬರ್ತೀನಿ ಅನ್ನೋ ಮಾತನ್ನು ಸಹಿತ ನನಗೆ 2 ಸಲ ಹೇಳಿದ್ರು. ಬಟ್ ಹೊರಗೆ ಬರೋ ಪರಿಸ್ಥಿತಿ ನಾನಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಹುಕ್ಕೇರಿ ಮತಕ್ಷೇತ್ರ 8,000 ಪ್ಲಸ್ ಅಥಣಿ ಮತಕ್ಷೇತ್ರ 8,000 ಲೀಡ್ ಬಿಟ್ರೆ, ಜೊಲ್ಲೆಯವರ ಮತಕ್ಷೇತ್ರದಲ್ಲಿ 30,000 ಮೈನಸ್ ಆಗಿದ್ದಾರೆ. ಅದಕ್ಕೆ ಜೊಲ್ಲೆಯವರು ಏನ್ ಹೇಳ್ತಾರೆ? ಇವತ್ತು ಕೇವಲ ರಮೇಶ್ ಕತ್ತಿ ಕಾರಣ ಇರಬಹುದು, ಇನ್ನೊಬ್ಬರ ಕಾರಣ, ಮತ್ತೊಬ್ಬರ ಕಾರಣ ಅನ್ನೋಕ್ಕಿಂತ ತಮ್ಮ ಮತಕ್ಷೇತ್ರದಲ್ಲಿ 30,000 ಮತದಿಂದ ಹಿಂದಿದ್ದಾರೆ ಅವರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಇವತ್ತು ನಡೆದ ವಿಚಾರಗಳಲ್ಲಿ ಈ ರಾಜ್ಯದ ಜನರಿಗೆ ಯಾರು ಬೆಳಗಾವಿ ಪಾಲಿಟಿಕ್ಸ್ ಅನ್ನ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊಂದಲ ಆಗೋದೇನು ಅಂದ್ರೆ ಎ ಬಿ ಪಾಟೀಲ್ರ ವಿಚಾರ. ಎ ಬಿ ಪಾಟೀಲ್ರು ನಿಮ್ ವಿರುದ್ಧವಾಗಿ ನಿಂತವರು ಬೇರೆ ಚುನಾವಣೆಗಳಲ್ಲಿ. ಈಗ ಅವರು ನೀವು ಕೈ ಜೊತೆಯಲ್ಲಿ ಇಟ್ಕೊಂಡು ಸ್ವಾಭಿಮಾನಿ ಪ್ಯಾನೆಲ್ ಅಂತ ಮಾಡ್ತೀರಿ ಅಂದ್ರೆ, ಸ್ವಾರ್ಥಕ್ಕೋಸ್ಕರ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಹಿಡಿತೀರಿ, ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಬಿಡ್ತೀರಿ ಅಂತಲ್ಲ. ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ನಿಮ್ ತಪ್ಪು ಕಲ್ಪನೆ. ಎ ಬಿ ಇವತ್ತು ಹುಕ್ಕೇರಿ ತಾಲೂಕ, ಆ ಸಂಸ್ಥೆ ಹುಕ್ಕೇರಿ ತಾಲೂಕಿಂದು, ಹುಕ್ಕೇರಿ ತಾಲೂಕಿನ ಸಂಸ್ಥೆಯ ಸುಪುತ್ರರು ಯಾರು? ಎ ಬಿ ಪಾಟೀಲ್, ದಿವಂಗತ ಉಮೇಶ್ ಕತ್ತಿ ಇರಬಹುದು, ನಾನಿರಬಹುದು. ಇವತ್ತು ನಮ್ಮ ತಾಲೂಕಿನಲ್ಲಿ ಹೊರಗಿನವರು ಯಾರು ಬರಾಕತ್ರ, ಇವತ್ತು ದಿವಸ ನಾನು ಅವರು ಅನಿವಾರ್ಯವಾಗಿ ಕೂಡಬೇಕಾದಂತ ಅನಿವಾರ್ಯತೆ. ಇವತ್ತು ಎ ಬಿ ಪಾಟೀಲ್ ಅವ್ರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾನು ಇವತ್ತು ದಿವಸ ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬಟ್ ತಾಲೂಕಿನವರು ಹೊರಗಿನವರು ಬರುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವಿಬ್ರು ಇವತ್ತು ಕಾಂಗ್ರೆಸ್ ಅವರು ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಗಳು ಬಂದ್ರೆ ಅವ್ರ ಪಕ್ಷದ ಚಿಹ್ನೆ ಮೇಲೆ ಅವ್ರು ಹೊಡೆದಾಡ್ತಾರೆ, ನನ್ನ ಪಕ್ಷದ ಚಿಹ್ನೆ ಮೇಲೆ ನಾನು ಇಲ್ಲಿ ಚುನಾವಣೆಗಳು ಮಾಡ್ತೀನಿ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ನಾನು ಒಂದಾಗ್ತೀವಿ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಯವರನ್ನ, ಬೇರೆ ತಾಲೂಕಿನವರ ಯಾವುದೇ ಪರಿಸ್ಥಿತಿಗೆ ನಾವು ಒಳಗೆ ತರಗೊಡುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಅವರು ಒಂದಾಗಿದ್ದೀವಿ. ಇಲ್ಲಿ ನಮ್ಮ ತಾಲೂಕಿನ ಸ್ವಾರ್ಥ ಅಥವಾ ನಮ್ಮ ತಾಲೂಕಿನ ದೇವರುಗಳಾಗಿರ್ತಕ್ಕಂಥ ನಮ್ಮ ಜನರನ್ನ
ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ, ಇಬ್ಬರದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೀವಿ. ಮುಂದೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಾಗಿರ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳ್ತೀವಿ. ನೀವು ಪದೇ ಪದೇ ಹೇಳ್ತೀರಿ ನಮ್ಮ ಕ್ಷೇತ್ರ, ನಮ್ಮ ಊರು, ನಮ್ಮ ತಾಲೂಕು, ಅಂದ್ರೆ ನಿಮಗ್ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೀರಿ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಬಾರ್ಡರ್ ಇಲ್ಲ. ನೀವು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಯಮಕನಮರಡಿ, ಅಥಣಿ ಎಲ್ಲವೂ ಕೂಡ ನನ್ನ ಟಾರ್ಗೆಟ್ ಅಂತ ಹೇಳಿ. ಬರ್ಲಿ, ನಾವೆಲ್ಲೂ ಕೂಡ ಬಾರ್ಡರ್ ಹಾಕೊಂಡಿಲ್ಲ. ಇದನ್ನು ಗಮನಿಸಿದಾಗ ರಮೇಶ್ ಕತ್ತಿ ಅವರು ರಿಸ್ಟ್ರಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಜಾರಕಿಹೊಳಿ ಅವರು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ಸಲ್ವಾ? ಎಸ್, ಒಂದು ಉದಾಹರಣೆ. ಇವತ್ತು ರಿಸ್ಟ್ರಿಕ್ಷನ್, ಇವತ್ತು ಯಮಕನಮರಡಿ ಕ್ಷೇತ್ರ ಎಸ್ಟಿ ಇದೆ, ಅಲ್ಲಿ ಎಸ್ಟಿ ಜನ 70. ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗುವಂತ ಮನುಷ್ಯ, ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಕನಸು ಕಂಡವನು, ಬೇಸನ್ನ ಅರ್ಥ ಮಾಡ್ಕೊಳ್ಳೋದು ಚುನಾವಣೆಗೆ ಇಳಿತಾನಂತಂದ್ರೆ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಟ್ಟಿಸಬಹುದು ಅವನು, ಅಥವಾ ನಾಳೆ ಒಂದ್ ವೇಳೆ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಟ್ಟಿಸಬಹುದು ಅನ್ನೋದನ್ನ ವರಿಷ್ಠರು ಚಿಂತನೆ ಮಾಡಬೇಕು. ಅವ್ರು ಯಾರು ಹೇಳಿದಾರೋ ಅವರು ಚಿಂತನೆ ಮಾಡಬೇಕು. ಇದ್ರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕು. ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟಜಿಗಳು ಸೋಲ್ತಾ ಇರಲಿಲ್ಲ. ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟದ್ದಕ್ಕೆ. ರಮೇಶ್ ಅನ್ನೋ ಸ್ಟ್ರೆಂತಿನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗ್ಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ, ಬಹಳ ಆಕ್ಟಿವ್ ಆಗ್ತಾರೆ. ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ. ಯಾರು ಎಂಟರ್ ಆದ್ರೂ ಇವತ್ತು ದಿವಸ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ. ಯಾರು ಬಂದ್ರು ಅಷ್ಟೇ, ಅದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಬರುವಂತಹ ದಿನಮಾನಗಳಲ್ಲಿ ಇವತ್ತು ದಿವಸ ಜಾರಕಿಹೊಳಿ ರಹಿತವಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು ಅನ್ನುವಂಥದ್ದು ಜಿಲ್ಲೆಯ ಜನರ ಕನಸಿದೆ, ರಾಜ್ಯದ ಜನರ ಕನಸಿದೆ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನಾನು ಆಗ್ಲೇ ಕೇಳಿದೆ, ಈ ಚುನಾವಣೆ ತುಂಬಾ ಪರ್ಸನಲ್ ಲೆವೆಲ್ ಅಲ್ಲಿ ನಡೀತಾ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ನೋಡಿ, ಜೊಲ್ಲೆ ಅವರ ಉದಾಹರಣೆ, ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದೆ, ಅವ್ರು ಯಾವ ಪಕ್ಷದಲ್ಲಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ. ಆದ್ರೆ ಜೊಲ್ಲೆ ಅವರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದೂಕಿಡಕ್ಕೆ ಹೆಗಲಾಗಿ, ಮತ್ತೊಂದು ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದೂಕಿಡ್ಲಿಕ್ಕೆ ಹೆಗಲಾಗಿ, ಜೊಲ್ಲೆ ಅವರ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ಹೇಳಿ. ನನ್ನ ಹೆಗಲನ್ನ ಇಬ್ಬರು ಬಳಕೆ ಮಾಡ್ಕೊಂಡಿದ್ದಾರೆ. ಹೇಗೆ? ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದು ಸ್ವಲ್ಪ ಮಾನಸಿಕ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ. ಅದರ ಇವತ್ತು ಒಂದು 2-3 ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸತೀಶ್ ಅವರು ಕೇಳಿದ್ರು. ಬಟ್ ಹೆಲ್ಪ್ ಅದು ಮಾಡೋಕ್ಕಾಗಲ್ಲಪ್ಪ, ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ, ಪಕ್ಷದ ಕೆಲಸ ಮಾಡ್ತೇನೆ ಮಾತನ್ನು ಹೇಳಿದೆ. ಆ ನಂತರ ಇವತ್ತು ದಿವಸ ಕಡೆಗೂ ಏನೋ ಅದು ಇವತ್ತು ನನ್ನ ಹೆಗಲ ಮೇಲೆ ಬಂದೂಕಿಡುವುದ್ರ ಮುಖಾಂತರ ಜೊಲ್ಲೆ ಅವರನ್ನು ಸೋಲಿಸಿದ್ರು. ಆಮೇಲೆ ಅದರ ಉಪಯೋಗವನ್ನು ತಗೊಳ್ಬೇಕಂತ ಜೊಲ್ಲೆ ಅವರು ಇವತ್ತು ದಿವಸ ನನ್ನ ಹೆಗಲ ಮೇಲೆ ಬಂದೂಕನ್ನು ಇಡೋದ್ರ ಮುಖಾಂತರ, ಯಾಕಂದ್ರೆ ಜೊಲ್ಲೆ ಅವರಿಗೆ ಗೊತ್ತಿತ್ತು ಈ ತಾಲೂಕಿನಲ್ಲಿ ಹೊರಗಿನವರು ಯಾರೇ ಬಂದರೂ ಕೆಲಸ ಆಗೋದಿಲ್ಲ ಅಂತ. ಇದೆಲ್ಲ ಗೊತ್ತಿದ್ದಂತ ಜೊಲ್ಲೆ ಅವರು ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡಿ, ಅವರಿಗೆ ತಪ್ಪು ದಿಶಾಬೂಲು ಮಾಡೋದ್ರ ಮುಖಾಂತರ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ, ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಚುನಾವಣೆಗೆ ಎಂಟ್ರಿ ಕೊಟ್ಟು ನನ್ನ ಹೆಗಲ ಮೇಲೆ ಗನ್ನಿಟ್ಟರು, ಅವರನ್ನು ಸೋಲಿಸಿದ್ರು. ಅವ್ರಿಗೆ ಬೇಸರ ಇದೆ, ನೀವು ಸಪೋರ್ಟ್ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು. ಸಹಜವಾಗಿ ನಿಮ್ ವಿರುದ್ಧವಾಗಿ ಯಾರು ನಿಲ್ತಾರೋ ಅವ್ರ ಜೊತೆಲಿ ಕೈ ಜೋಡಿಸ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ನಾನು ಒಪ್ಕೋತೀನಿ, ಇಲ್ಲ ಅನ್ನೋದಿಲ್ಲ. ಬಟ್ ಗ್ರೌಂಡ್ ರಿಯಾಲಿಟಿನ ಜಾರಕಿಹೊಳಿಗೆ ಹೇಳಬೇಕಾಗಿತ್ತು. ಜೊಲ್ಲೆ ಈ ರೀತಿ ಇದೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು. ಅದರ ಜೊತೆಗೆ ಇವತ್ತು ಜೊಲ್ಲೆಯವರಿಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು 5 ಸಲ ನಮ್ಮ ಪಕ್ಷದವರು ಸರ್ವೆ ಮಾಡಿದ್ರು ಸಹಿತ ಮತ್ತು ಹೋಗಿ ಅದನ್ನು ಬೆನ್ನತ್ತಿ ಟಿಕೆಟ್ ತರೋದ್ರ ಮುಖಾಂತರ ಇವತ್ತು ಅವರು ನಿಲ್ತಾರೆ ಅಂದ್ರೆ, ಅವ್ರು ನನಗೆ ಬಂದಾಗ ನಾನು 2 ಸಲ ಹೇಳಿದ್ದೀನಿ ಅವ್ರಿಗೆ, ಈ ರೀತಿ ಇವತ್ತು ಆಂಟಿ ಎನ್ಕಂಬೆನ್ಸಿ ಇವತ್ತು ಇದೆ ಅಂದಾಗ ಮತ್ತೆ ನೀವು ನಿಲ್ಲೋದು ಸರಿಯಲ್ಲ, ಬೇಡ, ನೀವು ಪಕ್ಷದ ಚಿಹ್ನೆ ಇದ್ರೂ ಆ ವ್ಯಕ್ತಿ ಬೇಡ ಅನ್ನುವಂತ ಒಂದು ನಿರ್ಣಯಕ್ಕೆ ಜನ ಆಲ್ರೆಡಿ ಬಂದಿದ್ದಾರೆ. ಬೇಡ ಅನ್ನೋ ಮಾತನ್ನು ಹೇಳಿದ್ದೀನಿ. ಅದಾಗಿ ಅವರು ನಿಂತರು. ನೀವು ಹೊರಗೆ ಬರ್ರಿ, ನಾನು ಆಯ್ಕೆಗೆ ಬರ್ತೀನಿ ಅನ್ನೋ ಮಾತನ್ನು ಸಹಿತ ನನಗೆ 2 ಸಲ ಹೇಳಿದ್ರು. ಬಟ್ ಹೊರಗೆ ಬರೋ ಪರಿಸ್ಥಿತಿ ನಾನಿಲ್ಲ ಅನ್ನುವಂತ ಮಾತನ್ನು ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಹುಕ್ಕೇರಿ ಮತಕ್ಷೇತ್ರ 8,000 ಪ್ಲಸ್ ಅಥಣಿ ಮತಕ್ಷೇತ್ರ 8,000 ಲೀಡ್ ಬಿಟ್ರೆ, ಜೊಲ್ಲೆಯವರ ಮತಕ್ಷೇತ್ರದಲ್ಲಿ 30,000 ಮೈನಸ್ ಆಗಿದ್ದಾರೆ. ಅದಕ್ಕೆ ಜೊಲ್ಲೆಯವರು ಏನ್ ಹೇಳ್ತಾರೆ? ಇವತ್ತು ಕೇವಲ ರಮೇಶ್ ಕತ್ತಿ ಕಾರಣ ಇರಬಹುದು, ಇನ್ನೊಬ್ಬರ ಕಾರಣ, ಮತ್ತೊಬ್ಬರ ಕಾರಣ ಅನ್ನೋದಕ್ಕಿಂತ ತಮ್ಮ ಮತಕ್ಷೇತ್ರದಲ್ಲಿ 30,000 ಮತದಿಂದ ಹಿಂದಿದ್ದಾರೆ ಅವರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಇವತ್ತು ನಡೆದ ವಿಚಾರಗಳಲ್ಲಿ ಈ ರಾಜ್ಯದ ಜನರಿಗೆ ಯಾರು ಬೆಳಗಾವಿ ಪಾಲಿಟಿಕ್ಸ್ ಅನ್ನ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊಂದಲ ಆಗೋದೇನು ಅಂದ್ರೆ ಎ ಬಿ ಪಾಟೀಲ್ರ ವಿಚಾರ. ಎ ಬಿ ಪಾಟೀಲ್ರು ನಿಮ್ ವಿರುದ್ಧವಾಗಿ ನಿಂತವರು ಬೇರೆ ಚುನಾವಣೆಗಳಲ್ಲಿ. ಈಗ ಅವರು ನೀವು ಕೈ ಜೊತೆಯಲ್ಲಿ ಇಟ್ಕೊಂಡು ಸ್ವಾಭಿಮಾನಿ ಪ್ಯಾನೆಲ್ ಅಂತ ಮಾಡ್ತೀರಿ ಅಂದ್ರೆ, ಸ್ವಾರ್ಥಕ್ಕೋಸ್ಕರ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಹಿಡಿತೀರಿ, ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಬಿಡ್ತೀರಿ ಅಂತ. ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ನಿಮ್ ತಪ್ಪು ಕಲ್ಪನೆ. ಎ ಬಿ ಇವತ್ತು ಹುಕ್ಕೇರಿ ತಾಲೂಕ, ಆ ಸಂಸ್ಥೆ ಹುಕ್ಕೇರಿ ತಾಲೂಕಿಂದು. ಹುಕ್ಕೇರಿ ತಾಲೂಕಿನ ಸಂಸ್ಥೆಯ ಸುಪುತ್ರರು ಯಾರು? ಎ ಬಿ ಪಾಟೀಲ್, ದಿವಂಗತ ಉಮೇಶ್ ಕತ್ತಿ ಇರಬಹುದು, ನಾನಿರಬಹುದು.
ಇವತ್ತು ನಮ್ಮ ತಾಲೂಕಿನಲ್ಲಿ ಹೊರಗಿನವರು ಯಾರು ಬರಕತ್ರ ಇವತ್ತು ದಿವಸ ನಾನು ಅವರು ಅನಿವಾರ್ಯವಾಗಿ ಕೂಡಬೇಕಾದಂತ ಅನಿವಾರ್ಯತೆ. ಇವತ್ತು ಎ ಬಿ ಪಾಟೀಲ್ ಅವ್ರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾನು ಇವತ್ತು ದಿವಸ ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬಟ್ ತಾಲೂಕಿನವರು ಹೊರಗಿನವರು ಬರುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವಿಬ್ರು ಇವತ್ತು ಕಾಂಗ್ರೆಸ್ ಅವರು ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಗಳು ಬಂದ್ರೆ ಅವ್ರ ಪಕ್ಷದ ಚಿಹ್ನೆ ಮೇಲೆ ಅವ್ರು ಹೊಡೆದಾಡ್ತಾರೆ, ನನ್ನ ಪಕ್ಷದ ಚಿಹ್ನೆ ಮೇಲೆ ನಾನು ಇಲ್ಲಿ ಚುನಾವಣೆಗಳು ಮಾಡ್ತೀನಿ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ನಾನು ಒಂದಾಗ್ತೀವಿ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಯವರನ್ನ ಬೇರೆ ತಾಲೂಕಿನವರ ಯಾವುದೇ ಪರಿಸ್ಥಿತಿಗೆ ನಾವು ಒಳಗೆ ಕೊಡುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಅವರು ಒಂದಾಗಿದ್ದೀವಿ. ಇಲ್ಲಿ ನಮ್ಮ ತಾಲೂಕಿನ ಸ್ವಾರ್ಥ ಅಥವಾ ನಮ್ಮ ತಾಲೂಕಿನ ದೇವರುಗಳಾಗಿರ್ತಕ್ಕಂಥ ನಮ್ಮ ಜನರನ್ನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ, ಇಬ್ಬರದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೀವಿ. ಮುಂದೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಾಗಿರ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳ್ತೀವಿ. ನೀವು ಪದೇ ಪದೇ ಹೇಳ್ತೀರಿ ನಮ್ಮ ಕ್ಷೇತ್ರ, ನಮ್ಮ ಊರು, ನಮ್ಮ ತಾಲೂಕು ಅಂದ್ರೆ ನಿಮಗ್ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೀರಿ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಬಾರ್ಡರ್ ಇಲ್ಲ. ನೀವು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಯಮಕನಮರಡಿ, ಅಥಣಿ ಎಲ್ಲವೂ ಕೂಡ ನನ್ನ ಟಾರ್ಗೆಟ್ ಅಂತ ಹೇಳಿ. ಬರ್ಲಿ, ನಾವೆಲ್ಲೂ ಕೂಡ ಬಾರ್ಡರ್ ಹಾಕೊಂಡಿಲ್ಲ. ಇದನ್ನು ಗಮನಿಸಿದಾಗ ರಮೇಶ್ ಕತ್ತಿ ಅವರು ರಿಸ್ಟ್ರಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಜಾರಕಿಹೊಳಿ ಅವರು ಬ್ರಾಡರ್ ಪರ್ಸ್ಪೆಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ಸಲ್ವಾ? ಎಸ್, ಒಂದು ಉದಾಹರಣೆ. ಇವತ್ತು